ಇವಾಗ ನೋಡು ಚಿಕ್ಕಮ್ಮ, 20 ಇಯರ್ಸ್ ಬ್ಯಾಕ್ ನೀನ್ ಹೇಗಿದ್ಯೋ ಇವಾಗ ನಾನು ಹಾಗೇ ಇದ್ದೀನಿ. ನನಗೂ ನಿನಗೂ ಹೋಲಿಕೆ ಏನು? ಐ ಆಮ್ ನಿತ್ಯ ಶ್ರೀನಿವಾಸ್. ನೀನು ನಿತ್ಯ ಶ್ರೀನಿವಾಸ್ ಆಗಿದ್ರೆ ನಾನು ಸೂರ್ಯದೇವರ ದಿವ್ಯ ಜಯಸೂರ್ಯ, ಡಾಟರ್ ಆಫ್ ಅಲಮೇಲು ಗಂಗಮ್ಮ. ನೀನು ಯಾರೇ ಆಗಿದ್ರು ನನ್ ಶತ್ರುನೇ. ನಿನ್ನ ಸಾಯಿಸೋದೇ ನನ್ನ ಗುರಿ. ಸೂಪರ್ ಚಿಕ್ಕಮ್ಮ. 12 ವರ್ಷ ಆದ್ರೂ ನಿನ್ನಲ್ಲಿ ಅದೇ ಪೊಗರು, ಅದೇ ಕೋಪ, ಅದೇ ದ್ವೇಷ. 12 ವರ್ಷ ಏನು, 100 ವರ್ಷ ಆದ್ರೂ ನಾನು ಹೀಗೆ ಇರ್ತೀನಿ. ಎಕ್ಸಾಕ್ಟ್ಲಿ. 100 ಇಯರ್ಸ್ ಆದ್ರೂ ನೀನ್ ಹೀಗೆ ಇರ್ತೀಯ. ಅಷ್ಟನ್ ಬಿಟ್ರೆ ನಿನಗೆ ಸಾಧಿಸೋ ಅಂತದ್ ಏನೂ ಇಲ್ಲ. ನಿನ್ನ ನೆರಳು ಕೂಡ ನನ್ ಮೇಲೆ, ನನ್ ಫ್ಯಾಮಿಲಿ ಮೇಲೆ ಬೀಳೋಕ್ಕೂ ಬಿಡಲ್ಲ. ಸುತ್ತ ನಿನ್ ಜನ ಇದ್ದಾರೆ ಅಂತ ಧೈರ್ಯದಿಂದ ಮಾತಾಡ್ತಿದ್ಯಾ? ನನ್ನ ಎದುರುಗಡೆ ಬರೋಕೆ ದಮ್ ಇಲ್ದೆ ಅಡ್ಡ ದಾರಿಲಿ ದೇವಸ್ಥಾನಕ್ಕೆ ಬಂದಿರೋ ಹೇಳಿ ನೀನು. ನೀನು ನನ್ನ ಪ್ರಾಣನ ತೆಗಿಬೇಕು ಅನ್ಕೊಂಡೆ ಚಿಕ್ಕಮ್ಮ. ನನಗೋಸ್ಕರನೇ ಪ್ರಾಣ ಇಟ್ಕೊಂಡವ್ರನ್ನ ನೋಡ್ಬೇಕು ಅನ್ಕೊಂಡೆ. ನಿಜವಾಗ್ಲೂ ನಿನಗೂ ನನಗೂ ಹೋಲಿಕೆನೇ ಇಲ್ಲ. ನಿನಗೆ ಬದುಕೋದೇ ಗೊತ್ತಿಲ್ಲ. ನೀನೇನು ಅಂತ ನಿರೂಪಿಸ್ಬಿಟ್ಟೆ. ನಿತ್ಯ ಬಾಲ ಮುದ್ರಕೊಂಡು ಓಡೋಗೋ ತರ ಮಾಡ್ದೆ. ಜೈ ಗಂಗಾ ರಕ್ತದಲ್ಲಿ ಬಂದಿರೋ ವೀರತ್ವ ನಿನ್ನಲ್ಲಿ ಕಾಣಿಸ್ತಿದ್ಯಮ್ಮ. ಗಂಗಾ ಮೇಡಮ್ ಜೈ ಸರ್ ಎಲ್ಲಿಗೂ ಹೋಗಿಲ್ಲಮ್ಮ, ನಿನ್ನ ರೂಪದಲ್ಲೇ ವಾಪಸ್ ಬಂದಿದ್ದಾರೆ. ಈಗಷ್ಟೇ ದೇವಸ್ಥಾನದಲ್ಲಿ ನೋಡಿದ ಅಮ್ಮನವ್ರನ್ನ ಇವಾಗ ನಿನ್ ರೂಪದಲ್ಲಿ ನೋಡ್ದಾಗಿದ್ಯಮ್ಮ. ಏನ್ ಚಂದ್ರಿಕಾ, ದಿವ್ಯ ಹೀಗಿದ್ದಾಳೆ. ರೂಪಾನ, ಜೈನ, ಗಂಗಾನ ಮಿಕ್ಸ್ಗೆ ಹಾಕಿ ತಿರುಗಿಸಿದ್ರೆ ಯಾವ ಶೇಪ್ ಬರುತ್ತೋ ಅಚ್ಚು ಹಾಗೇ ಇದ್ದಾಳೆ. ಹೌದು ಪೌಡ್ರು, ಇವಳು ಮಾಮೂಲಿ ಅವಳಲ್ಲ. ಅಮೆರಿಕಾಗ್ ಹೋಗಿ ಓದ್ಕೊಂಡ್ ಬಂದಿದ್ದಾಳೆ ಅನ್ಕೊಂಡ್ವಿ. ಅವ್ರ ಅಪ್ಪನ್ನ, ಅಮ್ಮನ್ನ, ಅಜ್ಜಿನ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡ್ ಬಂದಿರೋ ಹಾಗಿದ್ದಾಳೆ. ಇನ್ನು ನಿತ್ಯ ಕತೆ ಗೋವಿಂದ, ನಮ್ ಕತೆ ಭಜ ಗೋವಿಂದ. ಇನ್ನು ನಾವು ಹೊರಡ್ತೀವಿ ಸ್ವಾಮಿ. ನನ್ನ ಹುಟ್ಟು ಹಬ್ಬದ ದಿನ ಅಣ್ಣ ಬರ್ತಾನೆ ಅಂತ ಹೇಳಿದ್ರಿ ಅಲ್ವಾ? ನೀವು ಕೂಡ ಬಂದು ನಮಗೆ ಆಶೀರ್ವಾದ ಮಾಡಬೇಕು. ಖಂಡಿತ ಬರ್ತೀನಮ್ಮ. ಬರಬೇಕಾಗಿರೋ ಸಂದರ್ಭ ಕೂಡ ಬಂದಿದೆ. ನಿನಗೆ ವಿವಾಹ ಸಮಯ ಹತ್ರ ಬಂದಿದೆ.
ನಿಮ್ಗೆ ಇಷ್ಟು ಬೇಗ ಮದ್ವೆ ಯಾಕೆ ಸ್ವಾಮಿ? ಇದು ಒಂದು ಹೊಸ ಕಲ್ಯಾಣ ವೈಭೋಗನಮ್ಮ. ನಿನ್ನ ಕತ್ತಿಗೆ ಕಲ್ಯಾಣ ಮಾಲೆ ಹಾಕಬೇಕು ಅಂತ ಒಬ್ಬ ವರನ ಜಾತಕದಲ್ಲಿ ಬರ್ದಿದೆ. ಆ ನೋವಲ್ಲೇ ಅಮ್ಮ ಕೂಡ ಸತ್ತೋದ್ಲು. ನನಗೆ ನೀನು, ನಿನಗೆ ನಾನು ಮಾತ್ರ ಉಳಿದಿರೋದು. ಅಪ್ಪ ಏನ್ ಮೋಜು ಮಸ್ತಿಗೆ ಆಸ್ತಿನ ಕಳ್ಕೊಂಡಿಲ್ಲ. ಒಳ್ಳೆ ತಂದಲ್ಲಿ ಅಪಾಯದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರು. ಹೌದೌದು, ದೊಡ್ಡ ದಾನವೀರ ಕರ್ಣ. ಹೆತ್ ಮಕ್ಳನ್ನ ಕಡು ಬಡತನಕ್ಕೆ ಬಿಟ್ಟೋಗಿರೋ ದೊಡ್ಡ ಮನುಷ್ಯ. ಆದ್ರೂ ನೀನೇನ್ ಬಡತನದಲ್ಲಿ ಬದುಕಿಲ್ವೇ? ಅಪ್ಪ ದಾನ ಮಾಡಿರೋ ಆಸ್ತಿನ ಒಂದೊಂದಾಗೆ ಕೈವಶ ಮಾಡ್ಕೋತಿದ್ಯಾ. ಯಾವ್ದನ್ ಬಿಟ್ಟಿದ್ಯಾ? ಯಾವುದನ್ನು ಸುಮ್ಮನೆ ಬಿಡಲ್ಲ. ಮೊದಲು ನಮ್ದು ಅನ್ಕೊಂಡಿದ್ದು ಈಗಲೂ ನಮ್ದೇ ಆಗ್ಬೇಕು. ಅದಕ್ಕೆ ನೀನ್ ನನ್ಗಿಷ್ಟ ಇಲ್ಲ. ನಿನ್ ದಾರಿ ನನ್ ದಾರಿ ಬೇರೆ ಆಗಿದೆ. ಯಾವತ್ತಿಗಾದ್ರೂ ನೀನ್ ನನ್ನ ದಾರಿಗೆ ಬರ್ತೀಯ, ನನ್ನ ಅಣ್ಣ ಅಂತ ಕರಿತೀಯ. ನೀನು ಅಪ್ಪನ ಹಾಗೆ ಒಳ್ಳೆಯವನಾಗಿದ್ರೇನೆ ನನಗೆ ಅಣ್ಣ. ಹಾಗ್ ಬದಲಾಗಿಲ್ಲ ಅಂದ್ರೆ ಯಾವತ್ತಿಗೂ ಶತ್ರುನೇ. ನಾನ್ ಸಾಯೋವರೆಗೂ ನಿನ್ನ ಅಣ್ಣ ಅಂತ ಕರಿಯಲ್ಲ. ನಾನು ಸಾಯೋ ಅಷ್ಟರಲ್ಲಿ ನಿನ್ನ ಹತ್ರ ಅಣ್ಣ ಅಂತ ಕರೆಸ್ಕೋತೀನಿ.